ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋದಲ್ಲಿ ನಾನು ರಿಯಲ್ಮಿ 14 ಸೀರೀಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಈ ಸೀರೀಸಲ್ಲಿ ಮೊನ್ನೆ ಎರಡು ಫೋನ್ ಲಾಂಚ್ ಆಗಿವೆ. ಒಂದು ರಿಯಲ್ಮಿ 14 Pro Plus ಮತ್ತು ಇನ್ನೊಂದು 14 Pro. ಇದರಲ್ಲಿ ರಿಯಲ್ಮಿ 14 Pro Plus ಫೋನ್ನ ಸ್ಪೆಸಿಫಿಕೇಶನ್ ನೋಡೋದಾದರೆ, ಫಸ್ಟ್ ಈ ಫೋನ್ನ ಡಿಸೈನ್ ಬಂದ್ಬಿಟ್ಟು ವರ್ಡ್ಸ್ ಫಸ್ಟ್ ಕಲರ್ ಚೇಂಜಿಂಗ್ ಬ್ಯಾಕ್ ಒಂದಿಗೆ ಬರುತ್ತೆ. ಅಂದರೆ ನೀವು ಈ ಫೋನ್ನ ಕೋಡ್ ಪ್ಲೇಸಲ್ಲಿ ಇಟ್ಟರೆ ಕಲರ್ ಚೇಂಜ್ ಆಗುತ್ತೆ, ಬ್ಲೂ ಮಾರ್ಕ್ ಥರ ಫೋನ್ ಮೇಲೆ ಬರುತ್ತೆ. ಮತ್ತು ಇದರಲ್ಲಿ 3 ಕಲರ್ ಇದ್ದಾವೆ, ಒಂದು ಬ್ಲ್ಯಾಕ್, ಇನ್ನೊಂದು ವೈಟ್ ಹಾಗೂ ಇನ್ನೊಂದು ಪರ್ಪಲ್. ಮತ್ತು ಈ ಫೋನಲ್ಲಿ IP68, IP69, IP66 ರೇಟಿಂಗ್ ಕೂಡ ಬರುತ್ತೆ. ಮತ್ತು ಫ್ರಂಟಲ್ಲಿ ಗೊರಿಲ್ಲಾ ಗ್ಲಾಸ್ 7i ಪ್ರೊಟೆಕ್ಷನ್ ಕೂಡ ಬರುತ್ತೆ. ಈ ಫೋನ್ನ ಡಿಸ್ಪ್ಲೇ ಬಗ್ಗೆ ಹೇಳೋದಾದ್ರೆ, ಇದರಲ್ಲಿ 6.83 ಇಂಚಸ್ 1.5K ಕ್ವಾಡ್ ಕರ್ವ್ AMOLED ಡಿಸ್ಪ್ಲೇ ಇದೆ. ಒಳ್ಳೆ ಡಿಸ್ಪ್ಲೇ ಅಂತ ಹೇಳ್ಬೋದು. ಮತ್ತು 120 Hz ರಿಫ್ರೆಶ್ ರೇಟ್ ಹಾಗೂ 1500 ನಿಟ್ಸ್ ಪೀಕ್ ಬ್ರೈಟ್ನೆಸ್ ಕೂಡ ಬರುತ್ತೆ. ಇದರ HBM ಬ್ರೈಟ್ನೆಸ್ ಬಂದ್ಬಿಟ್ಟು 1200 ನಿಟ್ಸ್ ಆಗಿದೆ. ಮತ್ತು ಇದರಲ್ಲಿ HDR10 ಸಪೋರ್ಟ್ ಯೂಟ್ಯೂಬ್ ಅಲ್ಲಿ ಸದ್ಯಕ್ಕಿದೆ. ಮತ್ತು ಅಪ್ಡೇಟ್ ಸಮೇತ ನೆಟ್ಫ್ಲಿಕ್ಸ್ ಅಲ್ಲೂ ಕೂಡ HDR10 ಸಪೋರ್ಟ್ ಬರುತ್ತೆ. ಮತ್ತು ಇದರಲ್ಲಿ 3840 Hz ನ PWM ಡಿಮ್ಮಿಂಗ್ ರೇಟ್ ಕೂಡ ಬರುತ್ತೆ. ಲೋ ಲೈಟ್ ಅಲ್ಲಿ ಫೋನ್ ಸ್ಕ್ರೀನ್ ಯೂಸ್ ಮಾಡಿದ್ರು ಕೂಡ ಕಣ್ಣಿಗೆ ಅಷ್ಟು ಎಫೆಕ್ಟ್ ಮಾಡೋದಿಲ್ಲ. ಈ ಫೋನ್ ನ ಪರ್ಫಾರ್ಮೆನ್ಸ್ ಕಡೆ ನೋಡೋದಾದ್ರೆ, ಇದರಲ್ಲಿ ಸ್ನ್ಯಾಪ್ ಡ್ರ್ಯಾಗನ್ ಅವರ 7S Gen 3 ಪ್ರೊಸೆಸರ್ ಬರುತ್ತೆ. ಇದೊಂದು ಹೊಸ ಪ್ರೊಸೆಸರ್ ಆಗಿದೆ. ಇದು 4 nm ನ ಆರ್ಕಿಟೆಕ್ಚರ್ ಒಂದಿಗೆ ಬರುತ್ತೆ. ಮತ್ತು 8 lakh ಮೇಲ್ಗಡೆ ಸ್ಕೋರ್ ಮಾಡುತ್ತೆ ಈ ಫೋನು. ಮತ್ತು 60 FPS ಅಲ್ಲಿ ನೀವು BGMI ಆಡ್ಬೋದು. ಈ ಫೋನ್ ನ OS ಬಗ್ಗೆ ಹೇಳೋದಾದ್ರೆ, ಈ ಫೋನ್ Android 15 ಔಟ್ ಆಫ್ ದ ಬಾಕ್ಸ್ ಬರುತ್ತೆ. ಮತ್ತು 2 years ಮೇಜರ್ ಅಪ್ಡೇಟ್ಸ್ ಅಂಡ್ 3 years ಸೆಕ್ಯೂರಿಟಿ ಅಪ್ಡೇಟ್ಸ್ ಕೂಡ ಬ್ರ್ಯಾಂಡ್ ಅವರು ಪ್ರಾಮಿಸ್ ಮಾಡಿದ್ದಾರೆ. 3 years ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳ್ಬೋದು. ನೆಕ್ಸ್ಟ್ ಈ ಫೋನ್ ನ ಬ್ಯಾಟ್ರಿ ಕಡೆ ನೋಡೋದಾದ್ರೆ, 6000 mAh ಬ್ಯಾಟ್ರಿ ಬರುತ್ತೆ. ಮತ್ತು 80 ವ್ಯಾಟ್ ಫಾರ್ ಚಾರ್ಜಿಂಗ್ ಬಾಕ್ಸ್ ಅಲ್ಲೇ ಬರುತ್ತೆ ಚಾರ್ಜರ್ ಕೂಡ. ಇದೊಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು. ಈ ಫೋನ್ ನ ರ್ಯಾಮ್ ಅಂಡ್ ರೋಮ್ ಬಗ್ಗೆ ಹೇಳೋದಾದ್ರೆ, ಇದರಲ್ಲಿ ಬೇಸ್ ವೇರಿಯಂಟ್ 8GB 128GB ಆಗಿದೆ. ಬೇಸ್ ವೇರಿಯಂಟ್ ನ 256GB ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಮತ್ತು ಇದರಲ್ಲಿ LPDDR4X ರ್ಯಾಮ್ ಮತ್ತು UFS 3.1 ಸ್ಟೋರೇಜ್ ಸ್ಪೀಡ್ ಸಿಗುತ್ತೆ. ಈ ಪ್ರೈಸ್ ರೇಂಜಲ್ಲೆಲ್ಲ UFS 4.0 ಕೂಡ ಸಿಗುತ್ತೆ. ನೆಕ್ಸ್ಟ್ ಈ ಫೋನ್ನ ಸೆನ್ಸರ್ಸ್ ಬಗ್ಗೆ ಹೇಳೋದಾದ್ರೆ, ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್, ಫೇಸ್ ಅನ್ಲಾಕ್, ಪ್ರಾಕ್ಸಿಮಿಟಿ ಸೆನ್ಸರ್ ಎಲ್ಲ ಸೆನ್ಸರ್ಗಳು ಇದರಲ್ಲಿ ಇದಾವೆ. ನೆಕ್ಸ್ಟ್ ಈ ಫೋನ್ನ ಕನೆಕ್ಟಿವಿಟಿ ಬಗ್ಗೆ ಹೇಳೋದಾದ್ರೆ, ಇದರಲ್ಲಿ ಡ್ಯೂಯಲ್ 5G ಸಪೋರ್ಟ್ ಇದೆ. 15 5G ಬ್ಯಾಂಡ್ಸ್ ಬರುತ್ತೆ. ಡ್ಯೂಯಲ್ 4G LTE ಕೂಡ ಬರುತ್ತೆ. Wi-Fi 6, Bluetooth 5.2 ಸಪೋರ್ಟ್ ಕೂಡ ಇದೆ. ಇದರಲ್ಲಿ NFC ಇಲ್ಲ. ಮತ್ತೆ ಈ ಫೋನ್ ನ ಮೇನ್ ಹೈಲೈಟ್ ಆದಂತ ಕ್ಯಾಮ್ರಾ ಬಗ್ಗೆ ಹೇಳೋದಾದ್ರೆ, ಇದರಲ್ಲಿ 50 MP ಮೇನ್ ಕ್ಯಾಮ್ರಾ ಬರುತ್ತೆ ವಿತ್ OS ಕೂಡ ಸಪೋರ್ಟ್ ಮಾಡುತ್ತೆ. ಇದರ ಸೆನ್ಸರ್ ಬಂದ್ಬಿಟ್ಟು ಸೋನಿ IMX896 ಸೆನ್ಸರ್ ಒಂದಿಗೆ ಬರುತ್ತೆ. ಇದೊಂದು ಒಳ್ಳೆ ಸೆನ್ಸರ್ ಅಂತ ಹೇಳ್ಬೋದು. ಮತ್ತು 8 MP ಅಲ್ಟ್ರಾ ವೈಡ್ ಕ್ಯಾಮ್ರಾ ಮತ್ತು 50 MP 3x ಪೆರಿಸ್ಕೋಪ್ ಸೆನ್ಸರ್ ಕೂಡ ಬರುತ್ತೆ. ಇದು ಕೂಡ ಸೋನಿ IMX882 ಸೆನ್ಸರ್ ಒಂದಿಗೆ ಬರುತ್ತೆ. ಇದು ಕೂಡ OS ಸಪೋರ್ಟ್ ಮಾಡುತ್ತೆ. ಒಂದು ಒಳ್ಳೆ ಕ್ಯಾಮ್ರಾ ಸೆಟಪ್ ಅಂತಾನೆ ಹೇಳ್ಬೋದು ಈ ಪ್ರೈಸ್ ರೇಂಜ್ ಅಲ್ಲಿ. ಮತ್ತು ಫ್ರಂಟ್ ಅಲ್ಲಿ ನಿಮಗೆ 32 MP ಸೆಲ್ಫಿ ಕ್ಯಾಮ್ರಾ ಕೂಡ ಬರುತ್ತೆ. ಎರಡು ಕ್ಯಾಮ್ರಾದಿಂದ ನೀವು 4K 30 fps ಅಲ್ಲಿ ವಿಡಿಯೋ ಶೂಟ್ ಮಾಡಬಹುದು. ಇದು ಒಂದು ಒಳ್ಳೆಯ ವಿಷಯ ಅಂತ ಹೇಳ್ಬೋದು. ಉಳಿದ ಫೀಚರ್ಸ್ ಬಗ್ಗೆ ಹೇಳೋದಾದ್ರೆ, ಇದರಲ್ಲಿ 3 LED ಫ್ಲಾಶ್ ಬರುತ್ತೆ. ಮತ್ತು ಅಂಡರ್ ವಾಟರ್ ವಿಡಿಯೋಗ್ರಫಿ ಕೂಡ ಸಪೋರ್ಟ್ ಮಾಡುತ್ತೆ ಈ ಫೋನು. ಮತ್ತು ಸ್ಟ್ಯಾಂಡರ್ಡ್ AI ಫೀಚರ್ಸ್ ಕೂಡ ಈ ಫೋನಲ್ಲಿ. ಒಟ್ಟಾರೆ ಈ ಫೋನ್ ನ ಕನ್ಕ್ಲೂಷನ್ ಬಗ್ಗೆ ಹೇಳೋದಾದ್ರೆ, ಈ ಫೋನ್ ನ ನೀವು ತಗೊಳಕ್ ಹೋಗಬೇಡಿ. ಯಾಕಂದ್ರೆ ಈ ಪ್ರೈಸ್ ರೇಂಜ್ ಅಲ್ಲಿ ಇದಕ್ಕಿಂತ ಚೆನ್ನಾಗಿರೋ ಕ್ಯಾಮ್ರಾ ಫೋನ್ಗಳು, ಇದಕ್ಕಿಂತ ಚೆನ್ನಾಗಿರೋ ಪರ್ಫಾರ್ಮೆನ್ಸ್ ಈ ಪ್ರೈಸ್ ರೇಂಜ್ ಅಲ್ಲಿ ಸಿಗುತ್ತೆ. ಇದರ ಅಪ್ಡೇಟ್ಸ್ ಕೂಡ ತುಂಬಾ ಕಮ್ಮಿನೇ ಆಯಿತು. 2 ವರ್ಷ ಮೇಜರ್ ಅಪ್ಡೇಟ್ಸ್ ಕೊಡ್ತಿದ್ದಾರೆ. 3 years ಕೊಟ್ಟಿದ್ರೆ ಅಟ್ಲೀಸ್ಟ್ ಚೆನ್ನಾಗಿರ್ತಿತ್ತು. ಬಟ್ ಡಿಸ್ಪ್ಲೇ ಚೆನ್ನಾಗಿದೆ ಮತ್ತು ಬ್ಯಾಟ್ರಿ ಚೆನ್ನಾಗಿದೆ ಈ ಫೋನಲ್ಲಿ. ಬೇರೆ ಯಾವುದು ಚೆನ್ನಾಗಿಲ್ಲ ಈ ಫೋನಲ್ಲಿ. ನಿಮ್ಗೇನಾದರೂ ಇಷ್ಟ ಆದರೆ ನೀವು ಇದನ್ನ ಚೆಕ್ಔಟ್ ಮಾಡ್ಬೋದು. ಬಟ್ ನನ್ನ ಕೇಳಿದ್ರೆ ಈ ಫೋನ್ನ ತೊಗೊಳಕ್ಕೆ ಹೋಗಬೇಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.